ದೇವಸ್ಥಾನಗಳಿಂದ ಹಣ ಜಮೆ ಮಾಡಿಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮೊದಲು ದೇವಸ್ಥಾನಗಳಿಂದ 8-10 ಕೋಟಿ ರೂಪಾಯಿ ಬರ್ತಾ ಇತ್ತು, ಈಗ 30 ಕೋಟಿ ಆಗಬಹುದು. ಆ ಮೊತ್ತ ಸಿ ಗ್ರೇಡ್ ದೇಗುಲ ಅಭಿವೃದ್ಧಿಗೆ ಬಳಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಕ್ಚುಲಿ ಅವ್ರು ಬಳಕೆ ಮಾಡ್ತಾರೋ ಇಲ್ವೋ ಅದಕ್ಕೇನು ಗ್ಯಾರಂಟಿ? ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಅರ್ಚಕರಿಗೆ ವಿಮೆ, ಕುಟುಂಬಗಳ ಅಭಿವೃದ್ಧಿಗೆ ಬಳಕೆ ಮಾಡ್ತೀವಿ ಇದನ್ನ ಅಂತ. ಧಾರ್ಮಿಕ ಪರಿಷತ್ಗೆ ಇದ್ದ ಹಣ ಧಾರ್ಮಿಕ ದತ್ತಿಗೆ ತರೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ಇದೇ ರೀತಿ ಬೇರೆ ಧರ್ಮದ, ಇತರೆ ಧರ್ಮದ ಇದರಿಂದನೂ ಧಾರ್ಮಿಕ ಸಂಸ್ಥೆಗಳಿಂದನೂ ಯಾಕೆ ನೀವು ಕಲೆಕ್ಟ್ ಮಾಡಲ್ಲ ಅನ್ನೋದು ಈಗಿರೋಂಥ ಪ್ರಶ್ನೆ. ಸೀಕ್ರೆಟ್ ದೇವಸ್ಥಾನಗಳಿಗೆ ಕೂಲಿಗೆಯನ್ನು ಕೊಡಬೇಕಾಗಿಲ್ಲ. 5 ಲಕ್ಷದಿಂದ 25 ಲಕ್ಷ ಇರ್ತಕ್ಕಂಥ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳು ಈ ಧಾರ್ಮಿಕ ಪರಿಷತ್ತಲ್ಲಿ ಒಂದು ಪೂಲ್ ಫಂಡ್ ಅಂತ ಇರುತ್ತೆ. ಸರ್ಕಾರಕ್ಕೂ ಅದಕ್ಕೆ ಸಂಬಂಧ ಇರಲ್ಲ. ಧಾರ್ಮಿಕ ಪರಿಷತ್ತೇ ಬೇರೆ, ಅದು ಒಂಥರ ಈ ಅಟಾನಮಸ್ ಬಾಡಿ ಇದ್ದಾಗೆ. 25 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರ್ತಕ್ಕಂಥ ದೇವಸ್ಥಾನಗಳು 10% ಗ್ರಾಸ್ ಕೊಡ್ತಾ ಇದ್ರು 2003ರಿಂದ. 21 ವರ್ಷದಿಂದ ಕೊಡ್ತಾ ಇದ್ದಾರೆ, ಇದೇನು ಹೊಸದೇನಲ್ಲ. 5,000ದಿಂದ 50,000ವರೆಗೂ ಕೂಡ ಎಜುಕೇಶನ್ಗೆ ಮನೇಲಿ ಸುಮಾರು 50,000 ಜನ ಆರ್ಥಿಕರು ಅಂದ್ರೆ ಕನಿಷ್ಠ ಮನೆಗೊಬ್ರು ಅಂದ್ರೂ ಕೂಡ 50,000 ಜನ ಮಕ್ಳಿರ್ತಾರೆ. ಅದಕ್ಕೆ ಹಣ. ಆಮೇಲೆ ಅವ್ರಿಗೆಲ್ಲ ಪಾಪ ಮನೆಗಳಿಗೆ ಧಾರ್ಮಿಕ ದತ್ತಿ ಇಲಾಖೆ ಅಂಡರಲ್ಲೇ ಮಾಡುವುದಲ್ಲ ಸರ್, ಅದರಲ್ಲೇ ಮಾಡ್ತಾ ಇರೋದು. ಸರ್ಕಾರಕ್ಕೆ ಬಂತು ಅಂತ ಹೇಳುವಾಗ ಈಗ ಬಿಜೆಪಿ ಬಿಡುತ್ತಾ ಈಗ ನಿಮ್ಮನ್ನ? ಇಲ್ಲ, ನಾನು ಹೇಳೋದೇನು ಗೊತ್ತಾ, ಈಗ ಧಾರ್ಮಿಕ ದತ್ತಿ ಇಲಾಖೆಯಿಂದಾನೇ ಮಾಡ್ತಾ ಇರೋದು. ಈಗೇನಾಗಿದೆ, 2013ರಿಂದ ಕೂಡ 21 ವರ್ಷದಿಂದ ಕೂಡ ಈ ಇದು ಧಾರ್ಮಿಕ ಪರಿಷತ್ತಿಗೆ ಹಣ ಹೋಗ್ತಾ ಇತ್ತು. ಅವ್ರದೇ 9 ವರ್ಷ ಸರ್ಕಾರ ಇದ್ರು ಬಿಜೆಪಿ ಅವರು. ಆಗ ಯಾಕೆ ಅದನ್ನ ತಗೊಂಡ್ರು? ಈಗ ನಾನೇನ್ ಮಾಡಿದೆ, ಗ್ರಾಸ್ ಇದ್ದಿದ್ದು ನೆಟ್ ಮಾಡಿದೀನಿ. ಕಾರಣ ಏನು ಅಂದ್ರೆ, ಸುಮಾರು 34,000 ದೇವಸ್ಥಾನಗಳಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಒಂದು. ಆಮೇಲೆ ಆರ್ಥಿಕರು 40ರಿಂದ 50,000 ಜನ ಆರ್ಥಿಕರಿದ್ದಾರೆ. ಅವ್ರ ಮಕ್ಕಳು ವಿದ್ಯಾಭ್ಯಾಸ, ಅವ್ರ ಮನೆ ಕಟ್ಟೋದಿಕ್ಕೆ, ಅವ್ರ ಇನ್ಶೂರೆನ್ಸ್ ಮಾಡೋದಿಕ್ಕೆ, ಇದೆಲ್ಲ ಕೂಡ ಮಾಡ್ಬೇಕು ಅಂತ ನಾವು ತಂದಿದೀವಿ ಅಷ್ಟೇ. ಪಾಸ್ ಮಾಡಿದ್ರು. ಇವತ್ತು ಸೆಷನ್ ಅಲ್ಲಿ ಹೇಳ್ತೀರಾ ಅದನ್ನ? ಅಲ್ಲ, ಸೆಷನ್ ನಲ್ಲಿ ಅಪ್ರೂವ್ ಆಯ್ತಲ್ಲ.